ನಮಸ್ಕಾರ. ಇವತ್ತು ನಮ್ಮ ಚರ್ಚೆಗೆ ಒಂದು ಬಹಳ ಆಸಕ್ತಿದಾಯಕ ಆಕರ ಗ್ರಂಥ ಸಿಕ್ಕಿದೆ, ಗಾಯತ್ರಿ ಚೈತನ್ಯ. ಇದರ ಆಧಾರದ ಮೇಲೆ ನಾವು 2 ಮುಖ್ಯ ಪ್ರಶ್ನೆಗಳನ್ನ ಕೆತ್ಕಲಿದ್ದೇವೆ. ಮೊದಲನೆಯದು, ಗಾಯತ್ರಿ ಮಂತ್ರದಂತಹ ಶ್ರೇಷ್ಠ ಮಂತ್ರಗಳೆಲ್ಲ ಯಾಕೆ ಸಂಸ್ಕೃತದಲ್ಲೇ ಇವೆ, ಮತ್ತು ಎರಡನೆಯದಾಗಿ, ಗಾಯತ್ರಿ ಮಂತ್ರವನ್ನ ಗುರುಮಂತ್ರ ಅಂತ ಯಾಕೆ ಪರಿಗಣಿಸ್ತಾರೆ? ಹೌದು, ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯನ್ನ ಒಂದು ರೀತಿಯಲ್ಲಿ 3 ಹಂತದ ಪಯಣ ಅಂತ ಹೇಳ್ಬೋದು. ಮೊದಲು ನಾವು ಬಳಸುವ ಉಪಕರಣ ಅಂದ್ರೆ ಸಂಸ್ಕೃತ ಭಾಷೆಯ ಬಗ್ಗೆ ಮಾತಾಡೋಣ. ಆಮೇಲೆ ಆ ಉಪಕರಣ ಬಳಸಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮಾರ್ಗದರ್ಶಿ ಸೂತ್ರ ಅಂದ್ರೆ ಗಾಯತ್ರಿ ಮಂತ್ರ. ಕೊನೆಗೆ ಈ ಪಯಣದಲ್ಲಿ ನಮಗೆ ದಾರಿ ತೋರಿಸುವ ಮಾರ್ಗದರ್ಶಿ ಯಾರು ಅಂತ ನೋಡೋಣ. ಅದು ಸಾಕ್ಷಾತ್ ಗಾಯತ್ರಿ ದೇವಿ. ಇದು ಕೇವಲ ಭಾಷೆ ಅಥವಾ ಮಂತ್ರದ ಬಗ್ಗೆ ಮಾತ್ರ ಅಲ್ಲ, ಜ್ಞಾನ, ಚೈತನ್ಯ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದ ನಡುವಿನ ಆಳವಾದ ಸಂಬಂಧವನ್ನ ಅರಿಯೋ ಪ್ರಯತ್ನ ಇದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ನಮ್ಮ ಪಯಣದ ಮೊದಲ ಹಂತ ಅಂದ್ರೆ ಉಪಕರಣವಾದ ಸಂಸ್ಕೃತದಿಂದಲೇ ಶುರು ಮಾಡೋಣ. ಈ ಗಾಯತ್ರಿ ಚೈತನ್ಯ ಗ್ರಂಥ ಹೇಳತ್ತೆ, ಸಂಸ್ಕೃತ ಕೇವಲ ಒಂದು ಭಾಷೆಯಲ್ಲ, ಅದಕ್ಕಿಂತ ಮಿಗಿಲಾದದ್ದು ಅಂತ. ಹಾಗಾದ್ರೆ ಇದರ ವಿಶೇಷತೆ ಏನು? ನೋಡಿ, ಸಂಸ್ಕೃತವನ್ನ ಕೇವಲ ಸಂವಹನದ ಮಾಧ್ಯಮವಾಗಿ ನೋಡಬಾರ್ದು. ಈ ಆಕರದ್ರಿ ಒತ್ತಿ ಹೇಳೋದೇನೆಂದ್ರೆ, ಇದು ನಮ್ಮ ಸಾವಿರಾರು ವರ್ಷಗಳ ಜ್ಞಾನ ಭಂಡಾರದ ಕೀಲಿಕೈ. ಕೀಲಿಕೈ? ಹೌದು. ನಮ್ಮ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲ ಇರೋದು ಇದೇ ಭಾಷೆಯಲ್ಲಿ. ಅದಕ್ಕೆ ಇದನ್ನ ದೇವಭಾಷೆ ಅಂತ ಕರೆಯೋದು. ಓ, ದೇವಭಾಷೆ ಅಂದ್ರೆ ದೇವತೆಗಳು ಮಾತಾಡೋ ಭಾಷೆ ಅಂತಾನಾ? ಒಂದ್ ರೀತಿ ಹಾಗೆ. ಅದಕ್ಕಿಂತ ಮುಖ್ಯವಾಗಿ ದೈವ ಸಾಕ್ಷಾತ್ಕಾರ ಪಡೆದ ಮಹಾನ್ ಋಷಿಮುನಿಗಳಿಂದ ಇದು ಸಂಸ್ಕಾರಗೊಂಡಿದೆ, ಅಂದ್ರೆ ಸುಸಂಸ್ಕೃತಗೊಂಡಿದೆ. ಅದರ ಪರಂಪರೆ ಬಹಳ ದೊಡ್ಡದು ಅಂತಾಯಿತು. ಆದ್ರೆ ಈ ಗಾಯತ್ರಿ ಚೈತನ್ಯದಲ್ಲಿ ನನಗೆ ಅತ್ಯಂತ ಕುತೂಹಲ ಮೂಡಿಸಿದ ಒಂದು ವಿಷಯ ಅಂದ್ರೆ ಸಂಸ್ಕೃತದ ವೈಜ್ಞಾನಿಕ ಆಯಾಮ. ಅಂದ್ರೆ ಕೇವಲ ಶಬ್ದಗಳನ್ನ ಉಚ್ಚರಿಸುದ್ರಿಂದಲೇ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು. ನಿಜಕ್ಕೂ ಇದೊಂದು ದೊಡ್ಡ ವಿಷಯ. ಇದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಇದು ಬಹಳ ಮುಖ್ಯವಾದ ಅಂಶ. ಈ ಆಕರದ ಪ್ರಕಾರ ಸಂಸ್ಕೃತ ಮಂತ್ರಗಳನ್ನು ಉಚ್ಚರಿಸಿದಾಗ ನಮ್ಮ ದೇಹದಲ್ಲಿ ಶಕ್ತಿ ಕೇಂದ್ರಗಳಿರುತ್ತವಲ್ಲ, ಚಕ್ರಗಳು. ಹೌದು, ಚಕ್ರಗಳು. ಅವು ಉತ್ತೇಜಿತಗೊಳ್ಳುತ್ತವೆ. ಈ ಧ್ವನಿ ತರಂಗಗಳಿಂದ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎನ್ನಲಾಗಿದೆ. ಮನಸ್ಸಿನ ಉದ್ವೇಗ ಕೂಡ ಕಡಿಮೆಯಾಗುತ್ತೆ. ಒಂದು ನಿಮಿಷ, ನಾಲಿಗೆಯ ಎಲ್ಲಾ ನರಗಳನ್ನು ಬಳಸುತ್ತೆ ಅನ್ನೋದು ಕೇಳಲಿಕ್ಕೆ ಕುತೂಹಲಕಾರಿಯಾಗಿದೆ. ಆದ್ರೆ ಇದರ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಏನು? ಅಂದ್ರೆ ಇದರಿಂದ ನಮ್ಮ ಯೋಚನಾ ಶಕ್ತಿ ಅಥವಾ ಆರೋಗ್ಯದ ಮೇಲೆ ನಿಜವಾಗ್ಲೂ ಏನಾದ್ರೂ ಪರಿಣಾಮ ಆಗುತ್ತಾ? ಉತ್ತಮವಾದ ಪ್ರಶ್ನೆ. ಇಲ್ಲಿ ನೇರವಾದ ವೈಜ್ಞಾನಿಕ ಸಂಶೋಧನೆಗಳ ಉಲ್ಲೇಖಕ್ಕಿಂತ ಪರಂಪರಾನುಗತ ಜ್ಞಾನ ಮತ್ತು ಅನುಭವದ ಮೇಲೆ ವಿವರಿಸಲಾಗಿದೆ. ಸಂಸ್ಕೃತದ ಉಚ್ಚಾರಣೆಯು ನಾಲಿಗೆಯ ಎಲ್ಲಾ ಸ್ನಾಯುಗಳನ್ನು ಬಳಸಿಕೊಳ್ಳುತ್ತೆ. ಬೇರೆ ಯಾವ ಭಾಷೆಯಲ್ಲೂ ಈ ಮಟ್ಟದ ಸಂಪೂರ್ಣ ಬಳಕೆಯಿಲ್ಲ. ಇದರಿಂದ ಮೆದುಳಿನ ಎರಡೂ ಬದಿಗಳು ಅಂದ್ರೆ ಲೆಫ್ಟ್ ಮತ್ತು ರೈಟ್ ಬ್ರೈನ್ ಎರಡೂ ಸಕ್ರಿಯಗೊಳ್ಳುತ್ತವೆ ಅಂತಾರೆ. ಹೌದು, ಗಾಯತ್ರಿ ಚೈತನ್ಯದಲ್ಲಿ ಹೇಳುವಂತೆ ಇದು ನಮ್ಮ ಮಸ್ತಿಷ್ಕದ ಕಾರ್ಯಕ್ಷಮತೆಯನ್ನ ಅಂದ್ರೆ ಮೂಡಸ್ ಆಪರಂಡಿ ಅದನ್ನ ಹೆಚ್ಚಿಸುತ್ತೆ. ಅಂದ್ರೆ ಕಲಿಯುವ ಸಾಮರ್ಥ್ಯ, ನೆನಪಿನ ಶಕ್ತಿ, ಏಕಾಗ್ರತೆ ಇವೆಲ್ಲ ಸುಧಾರಿಸ್ತೆ ಅಂತನಾ? ನಿಖರವಾಗಿ. ಹಾಗಾದ್ರೆ ಮಂತ್ರಪಠಣ ಅನ್ನೋದು ಕೇವಲ ಆಧ್ಯಾತ್ಮಿಕ ಕ್ರಿಯೆಯಲ್ಲ, ಅದೊಂದು ರೀತಿ ಮೆದುಳಿಗೆ ಮತ್ತು ದೇಹಕ್ಕೆ ಕೊಡುವ ವ್ಯಾಯಾಮ ಕೂಡ. ಖಂಡಿತ. ಇದೇ ಕಾರಣಕ್ಕೆ ಸಂಸ್ಕೃತ ಭಾಷೆಯಿಂದ ಹೊರಡುವ ಸ್ಪಂದನೆಗಳು ನಮ್ಮ ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮಲೋಕವನ್ನು ಸಂಪರ್ಕಿಸುವ ಸೇತುವೆಯಾಗಬಲ್ಲದು ಅಂತ ಈ ಆಕರ ಗ್ರಂಥ ಪ್ರತಿಪಾದಿಸುತ್ತೆ. ಅದಕ್ಕಾಗಿಯೇ ಮಂತ್ರಗಳು ಸಂಸ್ಕೃತದಲ್ಲಿದ್ದಾಗ ಹೆಚ್ಚು ಪರಿಣಾಮಕಾರಿ ಅನ್ನೋದು. ಹೌದು, ಅದೇ ನಂಬಿಕೆ. ಸರಿ, ಸಂಸ್ಕೃತದ ಧ್ವನಿಗೆ ಇಷ್ಟೆಲ್ಲ ಶಕ್ತಿ ಇದೆ ಅಂದಮೇಲೆ ಆ ಭಾಷೆಯಲ್ಲೇ ಇರುವ ಅತ್ಯಂತ ಶ್ರೇಷ್ಠ ಮಂತ್ರದ ಕಥೆಯೇನು? ಈಗ ನಮ್ಮ ಪಯಣದ 2ನೇ ಹಂತಕ್ಕೆ ಬರೋಣ, ಗಾಯತ್ರಿ ಚೈತನ್ಯ. ಗಾಯತ್ರಿ ಮಂತ್ರವನ್ನು ಗುರುಮಂತ್ರ ಅಂತ ಕರೆಯುತ್ತೆ. ಒಂದು ಮಂತ್ರ ಹೇಗೆ ಗುರುವಾಗಲು ಸಾಧ್ಯ? ಗುರುವಿನ ಕೆಲಸವೇ ದಾರಿ ತೋರಿಸುವುದು ಅಲ್ವಾ? ಹೌದು. ಅದೇ ರೀತಿ ಗಾಯತ್ರಿ ಮಂತ್ರವು ಮನುಷ್ಯನಿಗೆ ದೇವತ್ವದ ಕಡೆಗೆ, ಜೀವನದ ಸಾರ್ಥಕ್ಯತೆ ಕಡೆಗೆ ದಾರಿ ತೋರಿಸುತ್ತೆ. ಅದಕ್ಕೆ ಇದನ್ನು ಅನಾದಿ ಕಾಲದಿಂದಲೂ ಗುರುಮಂತ್ರ ಅಂತ ಪರಿಗಣಿಸಲಾಗಿದೆ. ನಮ್ಮ ಪರಂಪರೆಯಲ್ಲಿ ಗುರುಮಂತ್ರಕ್ಕಿರುವಷ್ಟು ಗೌರವ ಬೇರೆ ಯಾವ ಮಂತ್ರಕ್ಕೂ ಇಲ್ಲ. ಅದಕ್ಕಾಗಿಯೇ ಈ ಮಂತ್ರವನ್ನು ಗುರುವಿನಿಂದ ಸ್ವೀಕರಿಸಿದ ನಂತರವೇ ಜಪಿಸಬೇಕು ಅನ್ನೋ ಸಂಪ್ರದಾಯ ಇರೋದು. ಅಂದ್ರೆ ಗುರುವಿನಿಂದ ಪಡೆದ ಮಂತ್ರಕ್ಕೆ ಒಂದು ವಿಶೇಷ ಶಕ್ತಿ ಬರುತ್ತೆ ಅನ್ನೋದು ನಂಬಿಕೆ. ಆದ್ರೆ ಇದನ್ನ ನಾವು ಸೈಕಲಾಜಿಕಲ್ ಆಗಿ ನೋಡ್ಬೋದಾ?
ಅಂದ್ರೆ ಗುರುವಿನ ಮೇಲಿನ ನಂಬಿಕೆಯೇ ಆ ಮಂತ್ರಕ್ಕೆ ಹೆಚ್ಚು ಪರಿಣಾಮಕಾರಿಯಾಗುವಂತೆ ಮಾಡ್ತದೆಯೇ? ಇದೊಂದು ಕುತೂಹಲಕಾರಿ ದೃಷ್ಟಿಕೋನ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಇದರ ಆಧ್ಯಾತ್ಮಿಕ ಆಯಾಮವನ್ನೇ ವಿವರಿಸಲಾಗಿದೆ. ಗುರುಮಂತ್ರವನ್ನ ಉಪದೇಶಿಸಿದಾಗ ಅದು ಕೇವಲ ಅಕ್ಷರಗಳ ಸಮೂಹವಾಗಿ ಉಳಿಯೋದಿಲ್ಲ. ಓ, ಅದು ಗುರುವಿನ ಜ್ಞಾನ, ಚೈತನ್ಯ ಮತ್ತು ಆಶೀರ್ವಾದದೊಂದಿಗೆ ಬೆರೆತು ಸಬೀಜ ಮಂತ್ರ ಆಗಿ ಪರಿವರ್ತನೆಯಾಗುತ್ತೆ. ಒಂದ್ ನಿಮಿಷ, ಸಬೀಜ ಮಂತ್ರ ಅಂದ್ರೆ? ಬೀಜಕ್ಕೆ ಗೊಬ್ಬರ ಹಾಕಿ ಕೊಟ್ಟಾಗೆನ. ಸುಮ್ನೆ ಬೀಜ ಹಾಕಿದ್ರೆ ಬೆಳಿಬೋದು, ಬೆಳಿದೇ ಇರ್ಬೋದು. ಆದರೆ ಗುರುವಿನಿಂದ ಬಂದಾಗ ಅದು ಮೊಳಕೆ ಒಡೆಯಲು ಬೇಕಾದ ಎಲ್ಲ ಶಕ್ತಿಯೊಂದಿಗೆ ಬರುತ್ತೆ ಅಂತಾನ? ಅತ್ಯುತ್ತಮವಾದ ಹೋಲಿಕೆ. ಹೌದು, ಅದೇ ಸಬೀಜ ಮಂತ್ರದ ಪರಿಕಲ್ಪನೆ. ಇದು ಸಾಧಕನ ಆಧ್ಯಾತ್ಮಿಕ ಪ್ರಗತಿಗೆ ವೇಗವನ್ನು ನೀಡುತ್ತೆ. ಅದಕ್ಕಾಗಿಯೇ ಗಾಯತ್ರಿ ಸಂಹಿತಾದಲ್ಲಿ ಅಯಮೇವ ಗುರೋರ್ ಮಂತ್ರೋ ಯಃ ಸರ್ವೋಪರಿ ರಾಜತೆ ಅಂತ ಹೇಳಿದ್ದಾರೆ. ಅಂದ್ರೆ ಗಾಯತ್ರಿ ಎಂಬ ಗುರುಮಂತ್ರವು ಎಲ್ಲಾ ಮಂತ್ರಗಳಿಗಿಂತ ಶ್ರೇಷ್ಠವಾಗಿ ರಾರಾಜಿಸುತ್ತದೆ ಅಂತ. ಸರಿ, ಇಂತಹ ಶಕ್ತಿಯುತ ಜ್ಞಾನವನ್ನು ಪಡೆದ ಸಾಧಕನ ಜವಾಬ್ದಾರಿಗಳೇನು? ಈ ಪುಸ್ತಕದಲ್ಲಿ ಈ ಜ್ಞಾನವನ್ನ ಸ್ವಲ್ಪ ಗುಪ್ತವಾಗಿಡಬೇಕು ಮತ್ತು ಅದರ ಶಕ್ತಿಯನ್ನ ಒಳ್ಳೆಯದಕ್ಕೆ ಬಳಸಬೇಕು ಅಂತ ಹೇಳಲಾಗಿದೆ. ಯಾಕೆ ಹೀಗೆ? ಇಲ್ಲಿ 2 ಮುಖ್ಯ ಕಾರಣಗಳಿವೆ. ಒಂದು, ಜ್ಞಾನದ ರಕ್ಷಣೆ. ಸಾಧಕನ ಮನಸ್ಸಿನಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿ ಬರುವವರೆಗೂ ಈ ಜ್ಞಾನವನ್ನ ಬಹಿರಂಗಪಡಿಸಬಾರದು. ಯಾಕೆ? ಯಾಕಂದ್ರೆ ಅಪಕ್ವ ಮನಸ್ಸಿನಲ್ಲಿ ಈ ಜ್ಞಾನ ಅಹಂಕಾರವನ್ನು ಹುಟ್ಟಿಸಬಹುದು ಅಥವಾ ಅದರ ದುರುಪಯೋಗವಾಗಬಹುದು. ಎರಡನೆಯದು, ಶಕ್ತಿಯ ಸದುಪಯೋಗ. ಈ ಸಾಧನೆಯಿಂದ ಸಿಕ್ಕ ಶಕ್ತಿಯನ್ನ ಕೇವಲ ತನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಲೋಕ ಕಲ್ಯಾಣಕ್ಕೆ ಮಾತ್ರ ಬಳಸಬೇಕು ಅಂತಾರೆ. ಶ್ರದ್ಧೆಯುಳ್ಳ ಸಾತ್ವಿಕ ಸಾಧಕರಿಗೆ ಮಾತ್ರ ಈ ಅಧಿಕಾರವಿದೆ ಅಂತ ಈ ಆಕರ ಗ್ರಂಥ ಸ್ಪಷ್ಟಪಡಿಸುತ್ತೆ. ಓಕೆ, ಗುರುವಿನಿಂದ ಮಂತ್ರ ಪಡೆಯುವುದು ಅರ್ಥವಾಯಿತು. ಆದ್ರೆ ಗಾಯತ್ರಿ ಚೈತನ್ಯ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗುತ್ತೆ. ಗಾಯತ್ರಿ ದೇವಿಯನ್ನೇ ಗುರುವಿನ ಸ್ವರೂಪದಲ್ಲಿ ಪೂಜಿಸಬಹುದು ಅಂತ ಹೇಳುತ್ತೆ. ಇದು ಹೇಗೆ ಸಾಧ್ಯ? ದೇವತೆ ಮತ್ತು ಗುರು ಒಂದಾಗುವುದು ಹೇಗೆ? ಇದನ್ನ ಅರ್ಥ ಮಾಡಿಕೊಳ್ಳಲು ಮೊದಲು ಗುರು ಪದದ ಅರ್ಥ ನೋಡಬೇಕು. ಗು ಅಂದ್ರೆ ಅಂಧಕಾರ ಅಥವಾ ಅಜ್ಞಾನ, ರು ಅಂದ್ರೆ ಅದನ್ನ ಹೋಗಲಾಡಿಸುವನು. ಅಜ್ಞಾನವನ್ನು ಹೋಗಲಾಡಿಸುವನು. ಹೌದು, ಗುರು ಎಂದರೆ ನಮ್ಮೊಳಗಿನ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುವ ಮಹಾನ್ ಶಕ್ತಿ. ಶಿಕ್ಷಕ ನಮಗೆ ಹೊರಗಿನ ಜಗತ್ತನ್ನ ಪರಿಚಯಿಸಿದರೆ, ಗುರು ನಮ್ಮ ಒಳಗಿನ ಜಗತ್ತನ್ನ ಪರಿಚಯಿಸಿ ಮುಕ್ತಿಯ ಮಾರ್ಗ ತೋರಿಸುವ ಆಧ್ಯಾತ್ಮಿಕ ಪಿತೃ. ಈ ದೃಷ್ಟಿಯಲ್ಲಿ ನೋಡಿದಾಗ ಜಗಜ್ಜನನಿಯಾದ ಗಾಯತ್ರೀ ದೇವಿ, ಅವಳು ನಮಗೆ ಕೇವಲ ಐಶ್ವರ್ಯವನ್ನು ಕೊಡುವುದಲ್ಲ, ಒಳಿತು ಕೆಡುಕುಗಳ ಅರಿವನ್ನು ಮೂಡಿಸಿ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಸುತ್ತಾಳೆ. ಹಾಗಾಗಿ ಅವಳೇ ಸಾಕ್ಷಾತ್ ಗುರುಸ್ವರೂಪಿಣಿ. ಅಂದರೆ ಭೌತಿಕವಾಗಿ ಒಬ್ಬ ಗುರು ಸಿಗದಿದ್ದಾಗ ಸಾಧಕ ನೇರವಾಗಿ ದೇವಿಯನ್ನೇ ತನ್ನ ಗುರು ಅಂತ ಸ್ವೀಕರಿಸಿ ಸಾಧನೆ ಮುಂದುವರಿಸಬಹುದಾ? ಖಂಡಿತವಾಗಿಯೂ. ಗಾಯತ್ರಿ ಚಾಲೀಸಾದಲ್ಲಿ ಒಂದು ಸಾಲಿದೆ, ಜೋ ಸದ್ಗುರು ಸೋ ದೀಕ್ಷಾ ಪಾವೆ ಸೋ ಸಾಧನಾ ಕೋ ಸಫಲ ಬನಾವೆ. ಅಂದ್ರೆ ಸದ್ಗುರುವಿನಿಂದ ದೀಕ್ಷೆ ಪಡೆದವರ ಸಾಧನೆ ಸಫಲವಾಗುತ್ತದೆ ಅಂತ. ಹೌದು. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರೋವಂತೆ ಯೋಗ್ಯ ಸದ್ಗುರು ಸಿಗದಿದ್ದಾಗ ಸಾಧಕರು ಗಾಯತ್ರಿ ದೇವಿಯನ್ನೇ ಗುರುವೆಂದು ಭಾವಿಸಿ ಸಾಧನೆ ಮಾಡಬಹುದು. ಆಗಲೂ ಅವರ ಸಾಧನೆ ಸಫಲವಾಗುತ್ತದೆ. ಯಾಕಂದ್ರೆ ವೇದಮಾತೆಯಾದ ಗಾಯತ್ರಿಯನ್ನು ಪೂಜಿಸುವುದೆಂದರೆ ಎಲ್ಲಾ ವೇದಗಳು, ಋಷಿಗಳು ಮತ್ತು ದೇವತೆಗಳನ್ನ ಆರಾಧಿಸಿದಂತೆ. ಇದು ಬಹಳ ದೊಡ್ಡ ಮತ್ತು ಶಕ್ತಿಯುತವಾದ ಯೋಚನೆ. ಇದಕ್ಕೆ ಪುರಾತನ ಗ್ರಂಥಗಳಲ್ಲಿ ಏನಾದ್ರೂ ಆಧಾರಗಳಿವೆಯೇ? ಈ ಪುಸ್ತಕದಲ್ಲಿ ಉಪನಿಷತ್ ಮತ್ತು ಆದಿಶಂಕರಾಚಾರ್ಯರ ಉಲ್ಲೇಖಗಳಿವೆ. ಅವು ಈ ವಾದವನ್ನು ಹೇಗೆ ಸಮರ್ಥಿಸ್ತವೆ? ಹೌದು, ಖಚಿತವಾದ ಆಧಾರಗಳಿವೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ, ಆಯಾತು ವರದಾದೇವಿ ಅಕ್ಷರಂ ಬ್ರಹ್ಮಸಂಮಿತಂ ಗಾಯತ್ರೀಂ ಛಂದಸಾಂ ಮಾತೆ ಇದಂ ಬ್ರಹ್ಮ ಜುಷಶ್ವನಃ. ಇದರ ಅರ್ಥವೇನು? ಇದರ ಅರ್ಥ, ವರದಾಯಿನಿಯಾದ ದೇವಿ ಗಾಯತ್ರಿಯು ಬಂದು ನಮಗೆ ಅವಿನಾಶಿಯಾದ ಬ್ರಹ್ಮತತ್ವವನ್ನ ಉಪದೇಶಿಸಲಿ ಮತ್ತು ಆ ಬ್ರಹ್ಮಜ್ಞಾನವನ್ನ ನಮಗೆ ದಯಪಾಲಿಸಲಿ ಅಂತ ಪ್ರಾರ್ಥಿಸುವುದು. ಇಲ್ಲಿ ಗಾಯತ್ರಿ ದೇವಿಯೇ ಬ್ರಹ್ಮಜ್ಞಾನವನ್ನ ಉಪದೇಶಿಸುವ ಗುರುವಾಗಿ ಕಾಣಿಸಿಕೊಳ್ತಾಳೆ. ಹಾಗಾದ್ರೆ ಆದಿಶಂಕರಾಚಾರ್ಯರ ದೃಷ್ಟಿಕೋನವೂ ಇದೇ ಆಗಿತ್ತೆ? ಹೌದು. ಆದಿಗುರು ಶ್ರೀ ಶಂಕರಾಚಾರ್ಯರು ಕೂಡ ಪರಾಶಕ್ತಿ ಗಾಯತ್ರಿಯನ್ನು ಗುರುವಿನ ರೂಪದಲ್ಲಿ ಆರಾಧಿಸಬೇಕೆಂದು ಹೇಳಿದ್ದಾರೆ. ಅವರ ಪ್ರಕಾರ ನಮ್ಮನ್ನು ಒಳಿನಡೆಸುವ ಶ್ರೀಗುರು ಮತ್ತು ಈ ಸೃಷ್ಟಿಗೆ ಮೂಲ ಕಾರಣವಾದ ಪರಾಶಕ್ತಿ ಅಂದ್ರೆ ಸವಿತೃ ಅಥವಾ ಆದಿಶಕ್ತಿ ಗಾಯತ್ರಿ, ಇವೆರಡರ ನಡುವೆ ಯಾವುದೇ ಭೇದವಿಲ್ಲ. ಓ, ಅಭೇದವಿದೆ ಅಂತ. ಹೌದು, ಶ್ರೀಗುರುವೇ ಆ ಮೂಲಶಕ್ತಿಯ ಸ್ವರೂಪ. ವಾಹ್,
ಈ ಕುಂಡಲಿನಿ ಶಕ್ತಿಯ ವಿಷಯ ಬಂದಾಗ ನಾವು ಸಾಮಾನ್ಯವಾಗಿ ಯೋಗ ಧ್ಯಾನದ ಬಗ್ಗೆ ಯೋಚಿಸುತ್ತೇವೆ. ಆದರೆ ಗಾಯತ್ರಿ ಮಂತ್ರದ ಮೂಲಕವೇ ಅದನ್ನ ಜಾಗೃತಗೊಳಿಸಬಹುದು ಅನ್ನೋದು ಗಾಯತ್ರಿ ಚೈತನ್ಯದ ಒಂದು ದೊಡ್ಡ ಪ್ರತಿಪಾದನೆ ಇದ್ದ ಹಾಗೆ. ಇದು ಸಾಧನೆಯ ಮಾರ್ಗವನ್ನೇ ಬದಲಾಯಿಸುವಂತಹ ಯೋಚನೆ. ಖಂಡಿತ. ಈ ಆಕರವು ಆ ಪರಾಶಕ್ತಿಯೇ ಮಾನವ ಶರೀರದಲ್ಲಿ ಚಿತ್ ಶಕ್ತಿಯಾಗಿ ಸುಷುಮ್ನ ನಾಡಿಯ ರೂಪದಲ್ಲಿರುವ ದೇವಿ ಕುಂಡಲಿನಿ ಶಕ್ತಿ ಅಂತ ವಿವರಿಸುತ್ತೆ. ಭಾವನೋಪನಿಷತ್ ಕೂಡ ಇದನ್ನೇ ಸಮರ್ಥಿಸುತ್ತೆ. ಅಂದ್ರೆ ಹೊರಗಿರುವ ದೈವಿಕ ಶಕ್ತಿಗೂ ನಮ್ಮೊಳಗಿರುವ ಚೈತನ್ಯಕ್ಕೂ ನೇರವಾದ ಸಂಬಂಧ ಇದೆ ಅಂತ. ನಿಖರವಾಡಿ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಪಯಣವನ್ನು ಒಮ್ಮೆ ಹಿಂತಿರುಗಿ ನೋಡೋಣ. ನಾವು ಮೊದಲು ಸಾಧನೆಯ ಉಪಕರಣವಾದ ಸಂಸ್ಕೃತದ ಬಗ್ಗೆ ತಿಳಿದುಕೊಂಡೆವು. ಅದರ ಧ್ವನಿ ಮತ್ತು ರಚನೆ ಹೇಗೆ ನಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರಬಲ್ಲದು ಅಂತ ನೋಡಿದೆವು. ನಂತರ ಮಾರ್ಗದರ್ಶಿ ಸೂತ್ರವಾದ ಗಾಯತ್ರಿ ಮಂತ್ರ ಕೇವಲ ಪ್ರಾರ್ಥನೆ ಅಲ್ಲ, ಅದೊಂದು ಗುರುಮಂತ್ರ ಹೇಗಾಗುತ್ತೆ ಅಂತ ಚರ್ಚಿಸಿದೆವು. ಕೊನೆಗೆ ನಮ್ಮ ಪಯಣದ ಮಾರ್ಗದರ್ಶಿಯಾಗಿ ಸಾಕ್ಷಾತ್ ಆದಿಶಕ್ತಿ ಗಾಯತ್ರಿಯೇ ಹೇಗೆ ಗುರುವಾಗಬಲ್ಲಳು ಎಂಬುದಕ್ಕೆ ಶಾಸ್ತ್ರೀಯ ಆಧಾರಗಳನ್ನು ಪರಿಶೀಲಿಸಿದೆವು. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಗೆ ಹಚ್ಚುವ ಆಲೋಚನೆಯನ್ನ ಮುಂದಿಡಬಯಸುತ್ತೇನೆ. ಗಾಯತ್ರಿ ಚೈತನ್ಯವು ಗಾಯತ್ರಿ ಶಕ್ತಿಯನ್ನ ನಮ್ಮ ಶರೀರದೊಳಗೆ ಇರುವ ಚಿತ್ ಶಕ್ತಿ ಮತ್ತು ಕುಂಡಲಿನಿ ಶಕ್ತಿ ಅಂತ ಗುರುತಿಸುತ್ತೆ. ಇದರರ್ಥ ನಾವು ಹೊರಗೆ ಹುಡುಕುವ ಗುರು, ಜ್ಞಾನ ಮತ್ತು ದೈವಿಕ ಶಕ್ತಿಯ ಮೂಲ ನಮ್ಮೊಳಗೆಯೇ ಸುಪ್ತವಾಗಿರಬಹುದು. ಹಾಗಾದ್ರೆ ಈ ಸಾಧನೆಯನ್ನ ಕೇವಲ ಬಾಹ್ಯವಾಗಿ ಮಂತ್ರ ಪಠಿಸುವುದರ ಬದಲು ನಮ್ಮೊಳಗಿನ ಈ ಸುಪ್ತ ಚೈತನ್ಯವನ್ನು ಜಾಗೃತಗೊಳಿಸುವ ಒಂದು ಆಂತರಿಕ ಯಾತ್ರೆಯಾಗಿ ಪರಿಗಣಿಸುವುದರ ಅರ್ಥವೇನು? ಬಹುಶಃ ನಿಜವಾದ ಗುರು ನಮ್ಮೊಳಗೆ ಇದ್ದು, ಗಾಯತ್ರಿ ಮಂತ್ರ ಆ ಗುರುವಿನೊಂದಿಗೆ ನಮ್ಮನ್ನು ಸಂಪರ್ಕಿಸುವ ಸೇತುವೆಯಾಗಿರಬಹುದು. ಈ ಪ್ರಶ್ನೆಯೊಂದಿಗೆ ನಮ್ಮ ಕೇಳುಗರು ತಮ್ಮ ಚಿಂತನೆಯನ್ನು ಮುಂದುವರಿಸಬಹುದು.